ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಅದರೊಳಗಡೆ ಒಂದು ಯೂನಿಕ್ ಕೋರ್ಸ್ ಆಗಿರ್ತದ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ ನಿಮ್ಗ. ಅಂದ್ರೆ ಆ ಕೋರ್ಸ್ ಯಾವ್ದಪ್ಪಾ ಅಂತಂದ್ರ ಬ್ಯಾಚುಲರ್ ಆಫ್ ಡಿಸೈನ್ ಅಂತ ಒಂದು ಕೋರ್ಸಿನ ಬಗ್ಗೆ ಇವತ್ತು ನಾವು ನಿಮ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇದ್ರೊಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸ್ ಅಂತಂದ್ರೇನು, ಇದರ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನು, ಈ ಒಂದು ಕೋರ್ಸಿನ ಸಬ್ಜೆಕ್ಟ್ ಸಿಲಾಬಸ್ ಏನು, ಈ ಒಂದು ಕೋರ್ಸ್ ಮಾಡ್ಬೇಕಾದ್ರ ನಿಮ್ಮ ಫೀಸ್ ಸ್ಟ್ರಕ್ಚರ್ ಎಷ್ಟಿರ್ತೈತಿ, ಅದರ ಜೊತೆಗೆ ಈ ಒಂದು ಕೋರ್ಸಿನ ಮುಗಿಸಿದ ಮೇಲೆ ನಮ್ಗೆ ಏನೆಲ್ಲ ಜಾಬ್ ಅಪಾರ್ಚುನಿಟಿಗಳು ಇರ್ತಾವು, ಅದರ ಸ್ಯಾಲರಿ ಸ್ಕೇಲ್ ಏನೆಲ್ಲ ಇರ್ತೈತಿ, ಅದರ ಜೊತೆಗೇನೆ ನಾವು ಈ ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಗ ಏನೆಲ್ಲ ಹೈಯರ್ ಎಜುಕೇಶನ್ ಇರುತ್ತೆ ಅಂತ ಹೇಳಿ ನಿಮ್ಗ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನೆಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ವಿಡಿಯೋಸ್ಗಳನ್ನ ನೋಡ್ತಾ ಇರಬಹುದು. ಹಾಗಾದ್ರೆ ಮೊದಲಿಗೆ ಈ ಒಂದು ಕೋರ್ಸ್ ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದ? ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ಬೋದು, ಈ ಒಂದು ಡಿಸೈನಿಂಗ್ ಅಂದ್ರೆ ಏನ್ರಿ, ಈ ಒಂದು ಡಿಸೈನಿಂಗ್ ಒಳಗಡೆ ನಾವೇನೆಲ್ಲ ಕೆಲಸ ಮಾಡಬಹುದು, ಏನನ್ನ ನಾವು ಕಲಿಬಹುದು ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಕಂಪ್ಲೀಟ್ ಆಗಿ ನೀವು ಏನೆಲ್ಲ ಕಲಿತೀರಿ ಅಂತಂದ್ರೆ ಈ ಒಂದು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಆಮೇಲೆ ಗ್ರಾಫಿಕ್ಸ್ ಕಮ್ಯುನಿಕೇಶನ್ ಡಿಸೈನಿಂಗ್ ಆಗಿರ್ಬೋದು, ಕ್ರಿಯೇಟಿವಿಟಿ ಆಗಿರ್ಬೋದು, ಇನ್ವೆನ್ಷನ್ ಆಗಿರ್ಬೋದು, ಅದರ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್, ಆಮೇಲೆ ಪ್ರಾಡಕ್ಟ್ ಡಿಸೈನಿಂಗ್ ಅನ್ನು ಕೂಡ ಇದ್ರೊಳಗಡೆ ಕಲಿತಾ ಹೋಗ್ತೀವಿ. ಕಂಪ್ಲೀಟ್ ಆಗಿ ಡಿಸೈನ್ ಮೇಲೆ ಸಂಬಂಧಪಟ್ಟಿರುವಂತಹ ಕೋರ್ಸ್ ಆಗಿರ್ತದೆ ಇದು. ಫ್ಯಾಷನ್ ಡಿಸೈನಿಂಗ್, ಪ್ರಾಡಕ್ಟ್ ಡಿಸೈನಿಂಗ್, ಆಮೇಲೆ ಕಮ್ಯುನಿಕೇಶನ್ ಅಂಡ್ ಗ್ರಾಫಿಕ್ಸ್ ಡಿಸೈನಿಂಗ್, ಇವುಗಳನ್ನ ಇದ್ರೊಳಗಡೆ ನೀವು ಕಲಿತಾ ಹೋಗ್ತೀರಾ. ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ನಮಗೆ ಏನ್ ಎಲಿಜಿಬಿಲಿಟಿ ಇರಬೇಕು, ನಾವ್ ಏನ್ ಪ್ರೀವಿಯಸ್ ಇರೋಡಿ ಕಲ್ತಿರ್ಬೇಕಂತ ಕೇಳಿದ್ರ, ಸೊ ನಿಮ್ಮ ಪ್ರೀವಿಯಸ್ ಎಲಿಜಿಬಿಲಿಟಿ ಏನಿರ್ಬೇಕಂದ್ರ ನೀವು PUC ಒಳಗಡೆ ಪಾಸ್ ಆಗಿರ್ಬೇಕು. ಎನಿ ಸ್ಟ್ರೀಮ್ ಅಂದ್ರೆ ನೀವು ಒಂದು ಆರ್ಟ್ಸ್ ಮಾಡಿರ್ಬೋದು, ಕಾಮರ್ಸ್ ಮಾಡಿರ್ಬೋದು, ಅಥವಾ ಸೈನ್ಸ್ ಕೂಡ ಮಾಡಿರ್ಬೋದು. ಯಾವುದೇ ಸ್ಟ್ರೀಮ್ ನ ಮಾಡಿದಾಗನು ಕೂಡ ಈ ಒಂದು ಕೋರ್ಸ್ ನ ಮಾಡ್ಬೋದು ನೀವು. ಸೊ ಎಷ್ಟು ನಮಗ ಪರ್ಸೆಂಟೇಜ್ ಎಷ್ಟು ಇರ್ಬೇಕ್ರಿ ಈ ಕೋರ್ಸ್ ನ ಮಾಡ್ಬೇಕಂತ ಕೇಳ್ಬೋದು ನೀವು. ಸೊ ಇದರ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ 45 ಇಂದ 50% ಮಾಡಿದ್ರೆ ಸಾಕು, ನೀವು ಈ ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಸೊ ಆದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರ ನಮಗ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಗಳಿದಾವೇನ್ರಿ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದ್ರೊಳಗಡೆ ಒಂದಿಷ್ಟು ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಬರ್ತಾವು. ಏನೆಲ್ಲ ಎಂಟ್ರನ್ಸ್ ಎಕ್ಸಾಮ್ಸ್ ಗಳ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬರುವಂತಹ ಎಂಟ್ರನ್ಸ್ ಎಕ್ಸಾಮ್ ಏನಪ್ಪಾ ಅಂತಂದ್ರ ಈ ಒಂದು UCEED ಅಂತ ಬರ್ತೈತಿ. ನಾವು NIT ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿದಾಗ, ಅದಾದ್ಮೇಲೆ ಈ ಒಂದು NID ಅಂತ ಬರ್ತೈತಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಂತ ಬರ್ತೈತಿ. ಅದನ್ನು ಕೂಡ ನಾವು ಎಂಟ್ರನ್ಸ್ ಎಕ್ಸಾಮ್ ಅನ್ನ ಪಾಸ್ ಆಗ್ಬೇಕಾಗ್ತದ. ಅದಾದ್ಮೇಲೆ NIFT ಅಂತ ಬರ್ತೈತಿ, ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನಿಂಗ್ ಅಂತ ಬರ್ತೈತಿ. ಸೊ ನೀವು ಇದ್ರೊಳಗಡೆ ಯಾವ್ದಾದ್ರು ಒಂದು ಎಂಟ್ರನ್ಸ್ ಎಕ್ಸಾಮ್ ಅನ್ನ ಪಾಸ್ ಆದ್ರ ನೀವು ಸ್ಪೆಸಿಫಿಕ್ ಆಗಿ ಆ ಬ್ರಾಂಚ್ ಅನ್ನ ತಗೋಬೇಕಾಗ್ತದ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡ್ತಾ ಇದೀವಿ ನಾವು. ಈ ಕೋರ್ಸ್ ನ ಕಲಿಬೇಕಾದ್ರೆ ನಾವು ಈ ಕೋರ್ಸ್ ನ ಎಷ್ಟು ವರ್ಷ ಕಲಿಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮಗೆ ಇಲ್ಲಿ 4 ವರ್ಷ ಇರ್ತೈತಿ. ಅದ್ರ ನಿಮ್ಗೆ 8 ಸೆಮಿಸ್ಟರ್ ಆಗಿ ಡಿವೈಡ್ ಮಾಡಿರ್ತಾರ. ಸೊ ಕಂಪ್ಲೀಟ್ ಆಗಿ ನೀವು 4 ವರ್ಷ ಈ ಕೋರ್ಸ್ ನ ಕಲಿಬೇಕಾಗ್ತದ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಕೋರ್ಸ್ ನ ಮಾಡ್ತಾ ಇದೀವಿ ನಾವು. ಈ ಕೋರ್ಸ್ ನ ಮಾಡ್ಬೇಕಾದ್ರೆ ನಮ್ಮ ಫೀ ಸ್ಟ್ರಕ್ಚರ್ ಎಷ್ಟಿರ್ತೈತ್ರಿ, ಈ ಕೋರ್ಸಿನ ಫೀ ಸ್ಟ್ರಕ್ಚರ್ ಎಷ್ಟ್ರಿ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದರ ಫೀ ಸ್ಟ್ರಕ್ಚರ್ ಅಪ್ರಾಕ್ಸಿಮೇಟ್ಲಿ ಒಂದು ವರ್ಷಕ್ಕೆ ನಿಮ್ಗ 1 ಲಕ್ಷದಿಂದ 2 ಲಕ್ಷದ ಮಟ್ಟ ನಿಮ್ಗೆ ಈ ಕೋರ್ಸ್ ಫೀಸ್ ಇರ್ತೈತಿ. ನೀವು ಮುಗಿಸೋ ಹೊತ್ತಿಗೆ ನಿಮ್ದು 8 ಇಂದ 10 ಲ್ಯಾಕ್ ವರೆಗೂ ಈ ಒಂದು ಕಾಲೇಜ್ ಫೀಸ್ ಬರ್ಬೋದು ಎವರೇಜ್. ಅದಾದ್ಮೇಲೆ ಈ ಕೋರ್ಸ್ ನ ಮಾಡ್ತಾ ಇದೀವಿ, ಈ ಕೋರ್ಸಿನ ಫೀಸ್ ಹೇಳಿದ್ರಿ, ಇದರ ಡ್ಯೂರೇಷನ್ ಕೂಡ ಹೇಳಿದ್ರಿ. ಇದ್ರೊಳಗಡೆ ಬರುವಂತಹ ಸಬ್ಜೆಕ್ಟ್ ಅಥವಾ ಟಾಪಿಕ್ಸ್ ಗಳು ಏನೇನ್ರಿ ಅಂತ ಕೇಳ್ಬೋದು ನೀವು. ಸೊ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಇದ್ರೊಳಗಡೆ ಟಾಪಿಕ್ಸ್ ಅಂತಾನೆ ತಿಳ್ಕೊಬಹುದು, ಅಥವಾ ನಿಮ್ಗೆ ಟ್ರೈನಿಂಗ್ ಅಂತಾನೆ ತಿಳ್ಕೊಬಹುದು ನೀವು. ಓಕೆ, ಸೊ ಏನೆಲ್ಲ ಬರ್ತಾವ ಅಂತಂದ್ರ ಮೊದಲಿಗೆ ಫಸ್ಟ್ ಹಾಗೂ ಸೆಕೆಂಡ್ ಇಯರ್ ಒಳಗಡೆ ನಾವೇನೆಲ್ಲ ಕಲಿತಾ ಹೋಗ್ತೀವಿ ಅಂದ್ರೆ ಈ ಫೌಂಡೇಶನ್ ಒಳಗಡೆ ಈ ಒಂದು ಪ್ರಿನ್ಸಿಪಲ್ ಆಫ್ ಡಿಸೈನ್ ಅನ್ನ ಕಲಿತೀವಿ. ಅದಾದ್ಮೇಲೆ ಕಲರ್ ಥಿಯರಿನ ಕಲಿತೀವಿ. ಅದಾದ್ಮೇಲೆ ಈ ಒಂದು ಸ್ಕೆಚಿಂಗ್ ಅನ್ನ ಕಲಿತೀವಿ. ಅದಾದ್ಮೇಲೆ ಈ ಒಂದು ಮಟೀರಿಯಲ್ ಎಕ್ಸ್ಪ್ಲೋರರ್ ಕಲಿತೀವಿ, ಒಂದು ಫಸ್ಟ್ ಇಯರ್ ಒಂದು ಸೆಕೆಂಡ್ ಇಯರ್ ಒಳಗಡೆ. ಅದಾದ್ಮೇಲೆ ಈ ಒಂದು ಥರ್ಡ್ ಹಾಗೂ ಫೋರ್ತ್ ಇಯರ್ ಒಳಗಡೆ ನಾವೇನೆಲ್ಲ ಕಲಿತೀವಿ ಅಂತಂದ್ರ ಮೊದಲಿಗೆ ನಾವಿಲ್ಲಿ ಅಡ್ವಾನ್ಸ್ ಸ್ಟುಡಿಯೋ ವರ್ಕ್ ಅನ್ನ ಕಲಿತೀವಿ. ಅದಾದ್ಮೇಲೆ ನಾವು ಯಾವ ಒಂದು ಬ್ರಾಂಚ್ ಅನ್ನ ಚೂಸ್ ಮಾಡ್ತೀವಲ್ಲ ಆ ಚೂಸ್ ಅನ್ ಸ್ಪೆಷಲೈಸೇಷನ್ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಅದಾದ್ಮೇಲೆ ನಾವಿಲ್ಲಿ ಈ ಕೋರ್ಸ್ ನ ಮುಗಿಸುವ ಹೊತ್ತಿಗೆ ನಾವು ಒಂದಿಷ್ಟು ಅಡ್ವಾನ್ಸ್ ಮಾಡರ್ನ್ ಟೆಕ್ನಿಕ್ ಇರುವಂತಹ ಇಂಟರ್ನ್ಶಿಪ್ ಅನ್ನು ಕೂಡ ನಾವು ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಫೈನಲ್ ಗ್ರಾಜುಯೇಷನ್ ಕ್ಯಾಪ್ಸ್ಟೋನ್ ಪ್ರಾಜೆಕ್ಟ್ ಅನ್ನು ಕೂಡ ನಾವು ಸಬ್ಮಿಟ್ ಮಾಡ್ಬೇಕಾಗ್ತದ. ಸೊ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರ ಈ ಸಬ್ಜೆಕ್ಟ್ ಅದ್ರ ಜೊತೆಗೆ ಸಿಲೆಬಸ್ ಆಯ್ತು. ಸೊ ನಿಮಗೆ ಇಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ನಾನು ಸಬ್ಜೆಕ್ಟ್ ನ ಹೇಳಿದೆ ಏನಪ್ಪಾ ಅಂದ್ರ ಚೂಸನ್ ಸಬ್ಜೆಕ್ಟ್ ಅಥವಾ ಚೂಸನ್ ಸ್ಪೆಷಲಿಸ್ಟ್. ಏನಪ್ಪಾ ಅಂದ್ರ ಚೂಸನ್ ನಾವಿಲ್ಲಿ ಬ್ರಾಂಚಸ್ ಗಳನ್ನ ನೋಡ್ತೀವಿ. ಈ ಒಂದು ಬ್ಯಾಚುಲರ್ ಡಿಸೈನಿಂಗ್ ಕೋರ್ಸ್ ಒಳಗಡೆ ನಾವು ಒಂದಿಷ್ಟು ಬ್ರಾಂಚಸ್ ಗಳನ್ನ ನೋಡ್ತೀವಿ. ಅವುಗಳಲ್ಲಿ ನಾವು ಚೂಸ್ ಮಾಡ್ಬೇಕಾಗ್ತದೆ ಈ ಒಂದು
ಥರ್ಡ್ ಹಾಗೂ ಫೋರ್ತ್ ಇಯರ್ ಒಳಗಡೆ. ಸೊ ಯಾವ ಬ್ರಾಂಚಸ್ ಗಳಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಮೊದಲನೇ ಬ್ರಾಂಚ್ ಏನಪ್ಪಾ ಅಂದ್ರೆ ಇದ್ರೊಳಗಡೆ ಫ್ಯಾಷನ್ ಡಿಸೈನ್ ಅಂತ ಬರ್ತೈತಿ. ಸೊ ಫ್ಯಾಷನ್ ಡಿಸೈನ್ ಒಳಗಡೆ ನಾವೆಲ್ಲ ಕಲಿತೀವಿ ಅಂತಂದ್ರೆ ಅಲ್ಲಿ ನಾವು ಈ ಒಂದು ಗವರ್ಮೆಂಟ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಆಮೇಲೆ ಟೆಕ್ಸ್ಟೈಲ್ ಸೈನ್ಸ್ ಆಗಿರ್ಬೋದು, ಅದಾದ್ಮೇಲೆ ನಾವಿಲ್ಲಿ ಅಪ್ರೂವಲ್ ಟ್ರೆಂಡ್ಸ್ ಗಳನ್ನ ಕಲಿತಾ ಹೋಗ್ತೀವಿ ಒಂದು ಫ್ಯಾಷನ್ ಡಿಸೈನ್ ಒಳಗಡೆ. ಸೊ ಇನ್ನು ಎರಡನೇ ಬ್ರಾಂಚ್ ಯಾವ್ದಪ್ಪ ಅಂತಂದ್ರ ಇದ್ರೊಳಗಡೆ ಕಮ್ಯುನಿಕೇಶನ್ ಅಂಡ್ ಗ್ರಾಫಿಕ್ ಡಿಸೈನ್ ಅಂತ ಕಲಿತೀವಿ, ಅಥವಾ ಗ್ರಾಫಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಸೈನ್ ಅಂತ ಕಲಿತೀವಿ. ಇದ್ರೊಳಗಡೆ ನಾವೆಲ್ಲ ಕಲಿತೀವಿ ಅಂತಂದ್ರೆ ಈ ಒಂದು ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಅನ್ನ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಬ್ರ್ಯಾಂಡಿಂಗ್ ಆಫ್ UI/UV ಅಂತ ಕಲಿತೀವಿ. ಅದಾದ್ಮೇಲೆ ನಾವಿಲ್ಲಿ ಡಿಜಿಟಲ್ ಇಂಟರ್ಫೇಸ್ ಡಿಸೈನ್ ಅನ್ನ ಕಲಿತೀವಿ ಇದ್ರೊಳಗಡೆ, ಈ ಒಂದು ಕಮ್ಯುನಿಕೇಶನ್ ಹಾಗೂ ಗ್ರಾಫಿಕ್ಸ್ ಡಿಸೈನಿಂಗ್ ಒಳಗಡೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ನಮ್ಗೆ ಇಲ್ಲಿ ಮೂರನೇ ಒಂದು ಬ್ರಾಂಚ್ ಯಾವ್ದಪ್ಪ ಅಂತಂದ್ರೆ ಈ ಒಂದು ಪ್ರಾಡಕ್ಟ್ ಆರ್ ಇಂಡಸ್ಟ್ರಿಯಲ್ ಡಿಸೈನ್ ಅಂತ ಕಲಿತೀವಿ. ಈ ಒಂದು ಪ್ರಾಡಕ್ಟ್ ಆರ್ ಇಂಡಸ್ಟ್ರಿಯಲ್ ಡಿಸೈನ್ ಒಳಗಡೆ ನಾವೇನೆಲ್ಲ ಕಲಿತಾ ಹೋಗ್ತೀವಿ ಅಂತಂದ್ರೆ ಇಗ್ರೋಮಿಕ್ಸ್ 3D ಮಾಡೆಲ್ ಅಂಡ್ ಫಿಸಿಕಲ್ ಅಂತ ಕಲಿತೀವಿ. ಅದಾದ್ಮೇಲೆ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ಆದ್ಮೇಲೆ ಇನ್ನ ನಾಲ್ಕನೇ ಬ್ರಾಂಚ್ ಯಾವ್ದಪ್ಪ ಅಂತಂದ್ರೆ ಇದ್ರೊಳಗಡೆ ಇಂಟೀರಿಯರ್ ಸ್ಪೇಷಿಯಲ್ ಡಿಸೈನ್ ಅಂತ ಕಲಿತೀವಿ. ಸೊ ಇಂಟೀರಿಯರ್ ಸ್ಪೇಷಿಯಲ್ ಡಿಸೈನ್ ಒಳಗಡೆ ನಾವೇನೆಲ್ಲ ಕಲಿತಾ ಹೋಗ್ತೀವಿ ಅಂತಂದ್ರೆ ಒಂದು ಫ್ಲೆಕ್ಸಿಬಲ್ ಪ್ಲಾನಿಂಗ್ ಅನ್ನ ಮಾಡ್ತಾ ಹೋಗ್ತೀವಿ. ಅದ್ರೊಳಗಡೆ ಏನಂದ್ರೆ ಈ ಕಮರ್ಷಿಯಲ್ ಆಗಿರ್ಬೋದು ಅಥವಾ ರೆಸಿಡೆನ್ಷಿಯಲ್ ಎನ್ವೈರನ್ಮೆಂಟ್ ಒಳಗಡೆ ಯಾವ ತರ ಇಂಟೀರಿಯರ್ ಡಿಸೈನಿಂಗ್ ಅನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಇದ್ರೊಳಗಡೆ ಕಲಿತಾ ಹೋಗ್ತೀವಿ ಈ ಒಂದು ಇಂಟೀರಿಯರ್ ಸ್ಪೇಸ್ ಡಿಸೈನ್ ಒಳಗಡೆ. ಸೊ ಈ ನಿಮ್ಗೆ ಕಂಪ್ಲೀಟ್ ಆಗಿ ಬ್ರಾಂಚ್ ಗಳಾಯ್ತು. ಇದ್ರೊಳಗಡೆ ಬರುವಂತಹ 4 ಬ್ರಾಂಚಸ್ ಗಳಿವು. ಸೊ ಮೊದಲನೇದು ಯಾವಪ್ಪ ಅಂದ್ರೆ ಈ ಒಂದು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಎರಡನೇದು ಯಾವಪ್ಪ ಅಂತಂದ್ರೆ ಈ ಒಂದು ಕಮರ್ಷಿಯಲ್ ಅಂಡ್ ಗ್ರಾಫಿಕ್ಸ್ ಡಿಸೈನ್ ಆಗಿರ್ಬೋದು, ಅದಾದ್ಮೇಲೆ ಈ ಒಂದು ಪ್ರಾಡಕ್ಟ್ ಅಂಡ್ ಇಂಡಸ್ಟ್ರಿಯಲ್ ಡಿಸೈನ್ ಆಗಿತ್ತು, ಆಮೇಲೆ ಇಂಟೀರಿಯರ್ ಸ್ಪೇಸ್ ಡಿಸೈನಿಂಗ್ ಅನ್ನೋ ಒಂದು ಕೋರ್ಸ್. ಇವು 4 ಕೋರ್ಸ್ಗಳು ನಿಮ್ಗೆ ಈ ಒಂದು ಬ್ಯಾಚುಲರ್ ಆಫ್ ಡಿಸೈನ್ ಒಳಗಡೆ ಸಿಗ್ತಾವು. ಸೊ ಇದ್ರೊಳಗಡೆ ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೋಬಹುದು. ಈ ಒಂದು ಥರ್ಡ್ ಹಾಗೂ ಫೋರ್ತ್ ಇಯರ್ ಒಳಗಡೆ ನಿಮ್ಗೆ ಚೂಸಿಂಗ್ ಆಪ್ಷನ್ ಇರ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ನಾವು ಈ ಕೋರ್ಸ್ ನ ಮುಗಿಸಿದ್ವಿ, ಯಾವ್ದೋ ಒಂದು ಬ್ರಾಂಚ್ ನ ತಗೊಂಡ್ವಿ, ಅಥವಾ ಅದ್ರೊಳಗಡೆ ನಾವು ಸಿಲೆಬಸ್ ನೋಡಿದ್ವಿ. ಸೊ ಈ ಕೋರ್ಸ್ ನ ಕಂಪ್ಲೀಟ್ ಆಗಿ ಮುಗಿಸಿದ ಮೇಲೆ ನಾವು ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳನ್ನ ನೋಡಬಹುದು ವೇರಿಯಸ್ ಡಿಪಾರ್ಟ್ಮೆಂಟ್ ಒಳಗಡೆ, ಕಂಪ್ಲೀಟ್ ಆಗಿ ಕೋರ್ಸ್ ಬ್ರಾಂಚಸ್ ಗಳ ಒಳಗಡೆ ನಾವೇನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಗಳನ್ನ ನೋಡಬಹುದು ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ ಏನಪ್ಪಾ ಅಂದ್ರೆ ನಿಮ್ಗೆ, ಸೊ ಇಲ್ಲಿ ಮೊದಲನೇ ಜಾಬ್ ಅಪಾರ್ಚುನಿಟೀಸ್ ಬಂದ್ಬಿಟ್ಟು ನಿಮ್ಗೆ ಏನಪ್ಪಾ ಅಂತಂದ್ರ ಗ್ರಾಫಿಕ್ಸ್ ಅಥವಾ ವಿಜುವಲ್ ಡಿಸೈನರ್ ಆಗಿ ಕೆಲಸ ಮಾಡಬಹುದು, ಆಮೇಲೆ VI/VX ಡಿಸೈನರ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ ಪ್ರಾಡಕ್ಟ್ ಡಿಸೈನರ್ ಆಗಿ ಕೆಲಸ ಮಾಡಬಹುದು, ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡಬಹುದು, ಇಂಟೀರಿಯರ್ ಅಂಡ್ ಫ್ಲೆಕ್ಸಿಬಲ್ ಡಿಸೈನರ್ ಆಗಿ ಕೆಲಸ ಮಾಡಬಹುದು, ಇಂಟೀರಿಯರ್ ಸ್ಪೆಷಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ ಕ್ರಿಯೇಟಿವ್ ಡಿಸೈನರ್ ಆಗಿ ಕೆಲಸ ಮಾಡಬಹುದು. ಇನ್ನು ಹಲವಾರು ಕೆಲಸಗಳು ಇದ್ರೊಳಗಡೆ ನಿಮ್ಗೆ ಇರ್ತಾವೆ. ಸೊ ಜಾಬ್ ಅಪಾರ್ಚುನಿಟೀಸ್ ಅತಿ ಹೆಚ್ಚು ಇರ್ತಾವೆ ಇದ್ರೊಳಗಡೆ. ಸೊ ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಈ ಕೋರ್ಸ್ ನ ಮಾಡ್ತಾ ಇದೀವಿ, ನಾವು ಜಾಬ್ ಅಪಾರ್ಚುನಿಟೀಸ್ ನೋಡಿದ್ವಿ, ನಾವು ಈ ಜಾಬ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತದ್ರಿ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಸ್ಯಾಲರಿ ಸ್ಕೇಲ್ ಇಲ್ಲಿ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಫ್ರೆಶರ್ ಆಗಿ ಜಾಯ್ನ್ ಆದಾಗ ನೀವು ಇಲ್ಲಿ ಒಂದು 4 ರಿಂದ 6 ಲಕ್ಷ ನೀವು ಸ್ಯಾಲರಿನ ತಗೋಬಹುದು ಪರ್ ಆ್ಯನಮ್. ಅದಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ನಿಮ್ಮ ಸ್ಯಾಲರಿನಸ್ ಕೂಡ ಇನ್ಕ್ರೀಸ್ ಹಾಕೊಂತ ಹೋಗ್ತತಿ. ಅಪ್ರಾಕ್ಸಿಮೇಟ್ಲಿ 8 ಲ್ಯಾಕ್ 10 ಲ್ಯಾಕ್ ಪರ್ ಆ್ಯನಮ್ ನೀವು ಸ್ಯಾಲರಿನ ತಗೋಬಹುದು. ಈ ತರ ನಿಮ್ಗೆ ಹೈ ರೆಕ್ಯೂಟೆಡ್ ಇರುವಂತಹ ಸ್ಯಾಲರಿ ಸ್ಕೇಲ್ ಇರ್ತೈತಿ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ ಮೇಲೆ. ಸೊ ಆದ್ಮೇಲೆ ಈ ಕೋರ್ಸ್ ಅನ್ನ ಮುಗಿಸಿದ್ವಿ, ಇದರ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಇದರ ಸ್ಯಾಲರಿ ಸ್ಕೇಲ್ ಕೂಡ ಹೇಳಿದ್ರಿ. ನಾವು ಇದರ ಮೇಲೆ ಹೈಯರ್ ಸ್ಟಡಿನ ಮಾಡ್ಬೇಕಂತ ನೋಡಿದೀವಿ. ಸೊ ನಮ್ಗೇನಾದ್ರು ಹೈಯರ್ ಎಜುಕೇಶನ್ ಅವಕಾಶ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದ್ರೊಳಗೂ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಅವಕಾಶಗಳು ಇರ್ತಾವು. ಏನೆಲ್ಲ ಹೈಯರ್ ಎಜುಕೇಶನ್ ಮಾಡಬಹುದು ಅಂದ್ರೆ ನೀವು ಮಾಸ್ಟರ್ಸ್ ಇನ್ ಡಿಸೈನ್ ಅಂತ ಮಾಡಬಹುದು, ಅದಾದ್ಮೇಲೆ MBA ಇನ್ ಡಿಸೈನ್ ಮ್ಯಾನೇಜ್ಮೆಂಟ್ ಅಂತ ಮಾಡಬಹುದು, ಆದ್ಮೇಲೆ MBA ಇನ್ ಫ್ಯಾಷನ್ ಡಿಸೈನ್ ಅಂತ ಮಾಡಬಹುದು, ಅದಾದ್ಮೇಲೆ ಮಾಸ್ಟರ್ಸ್ ಇನ್ ಫೈನ್ ಅಂಡ್ ಆರ್ಟ್ ಅಂತ ಕೂಡ ಮಾಡಬಹುದು. ಈ ತರ ನಿಮ್ಗೆ ಹಲವಾರು ಹೈಯರ್ ಎಜುಕೇಶನ್ ಅವಕಾಶಗಳು ಈ ಒಂದು ಕೋರ್ಸ್ ಒಳಗಡೆ ಇರ್ತಾವು. ಸೊ ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಈ ಒಂದು ಬ್ಯಾಚುಲರ್ ಆಫ್ ಡಿಸೈನ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ ಅನ್ನ ಸರ್ಚ್ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಅದೇ ರೀತಿ ಯಾರೆಲ್ಲ ಈಗ ಈ ಒಂದು ವಿಡಿಯೋನ ನೋಡ್ತಾ ಇದ್ರಲ್ಲ, ನಮ್ಮ ಒಂದು ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.